ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಆಲೂ ಪರೋಟ ಮಾಡೋದು ನೋಡೋಣ ಬರ್ರಿ. ಆಲೂ ಪರೋಟ ಮಾಡಲಿಕ್ಕೆ ಅರ್ಧ ಕೆ ಜಿ ಗೋಧಿ ಹಿಟ್ಟು ತೊಗೊಂಡೇನಿ. ಅದನ್ನು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಿಸ್ಕೊಲಿಕ್ಕತ್ತೀನಿ. ಇವಿಷ್ಟೆಲ್ಲ ಹಿಟ್ಟಿಲ್ಲ, ಯಾಕಂದ್ರೆ ಅರ್ಧ ಕೆ ಜಿ ಆಲೂ ತೊಗೊಂಡೇನಿ. ಅರ್ಧ ಚಪಾತಿಗೆ ಅಂಥೇಳಿ ನಾನು ಒಮ್ಮೆ ಕಲಿಸ್ಕೊಲಿಕ್ಕತ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಂಗೆ. ಈಗ ಚೆನ್ನಾಗಿ ಹಿಟ್ಟು ನಾದ್ಕೊಂಡ್ರೆ ಇದು ಒಂದು ಗಂಟೆವರೆ ನೆನೆಲಿಕ್ಕೆ ಬಿಡಬೇಕು. ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಕೋಬೇಕು, ಮೇಲ್ಗಡೆನೂ ಸ್ವಲ್ಪ ಹಚ್ಬೇಕು. ಇದು ನೆನೆಲಿಕ್ಕೆ ಇಟ್ನಿ. ಈ ಕಡೆ ಬಟಾಟೆ ಹಾಕೋತೇನೆ ರೀ. ಅರ್ಧ ಕೆ ಜಿ ತೊಗೊಂಡೇನು ಬಟಾಟೆ. ಅಷ್ಟೆಲ್ಲ ಕಣಕ್ಕೆ ಹತ್ತಂಗಿಲ್ಲ, ಅದನ್ನು ಬೇರೆ ಚಪಾತಿಗೆ ಅಂತೇಳಿ ಒಮ್ಮೆ ನಾದ್ಕೊಂಡೇನಿ. ಅರ್ಧ ಭಾಗ ಹತ್ತತಿ. ಈಗ 4 ಸೀಟಿ ಮಾಡ್ಕೊಂಡು ಬಟಾಟೆ ಸಿಪ್ಪಿ ತಗೊಲಿಕ್ಕತ್ತೀನಿ. ಭಾಳ ಕುದ್ರೆ ಹೂರ್ಣ ಥರದ ಮೆತ್ತಗಾಗ್ತದೆ, ಕಚ್ಚಾ ಕುದ್ರೆ ಗಟ್ಟ ಆಗ್ತದೆ. 4 ಸೀಟಿ ಮಾಡ್ಕೋಬೇಕು. ಇದು ಕೈಯಿಂದ ಹೊಡ್ಕೋಬೇಕಾರೆಲ್ಲ. ಒಂದೆರಡು ದಪ್ಪಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ಅದನ್ನು ಸ್ವಲ್ಪ ಉಪ್ಪಕ್ಕಿ ಜಸ್ಕೋತೇನೆ ಮಟ್ಟೆ. ಯಾಕಂದ್ರೆ ಹಂಗೆ ಹಾಕಿದ್ರೆ ಸರಿ ಆಗಂಗಿಲ್ಲ, ಪರೋಟ ಹೊಡಿತಾವ. ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡೀನಿ. ಕರಿಬೇವು 1-2 ಹೆಸರು ಕಟ್ ಮಾಡ್ಕೊಲಿಕ್ಕತ್ತೀನಿ. ಹಂಗೆ ಹಾಕಿದ್ರೆ ಸರಿ ಆಗಂಗಿಲ್ಲ, ಪರೋಟ ಹೊಡಿ ಚಾನ್ಸ್ ಇರ್ತೈತಿ. ಕಟ್ ಮಾಡಿ ಹಾಕ್ಕೋಬೇಕು. ಈ ಕಡೆ ಒಗ್ಗರಣೆಗೆ ಪಾತ್ರೆ ಇಟ್ಕೊಲಿಕ್ಕತ್ತೀನಿ. ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೋಬೇಕು. ನಿಮಗೆ ಹೆಚ್ಚು ಕಮ್ಮಿ ಹಾಕ್ಕೋಬೋದು, ನಿಮಗೆ ಇಷ್ಟ ಪ್ರಕಾರ. ಕಾದ ಬಳಿಕ ಸಾಸಿವೆ ಸಿಡಿಸ್ಕೊತೀನಿ. ಜೀರಿಗೆ ಹಾಕ್ಕೋತೀನಿ. ಈರುಳ್ಳಿ ಚೆಂದಾಗಿ ಹುರ್ಕೋಬೇಕಾದ್ರೆ ಕೆಂಪು ಬಣ್ಣ ಬರೋವರೆಗೆ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಜಜ್ಜಿದ, ಸ್ವಲ್ಪ ಹಿಂಗ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಈಗಾಗಲೇ ಹಿಟ್ಟಿನೊಳಗೂ ಹಾಕ್ಕೊಂಡಿದ್ರೆ ರುಚಿ ತಕ್ಕಂತೆ ಹಾಕ್ಕೋಬೇಕು. ಅದು ಆಲೂ ಮ್ಯಾಶ್ ಮಾಡಿದ್ದೆ ಹಾಕ್ಕೋತೀನಿ. ಸ್ವಲ್ಪ ತೆಳಗೆ ಮ್ಯಾಗ ತಿರುಗಾಡ್ಬೇಕು. ನೀರಿನ ಅಂಶ ಇಲ್ಲ, ಆ ಥರ ಸುಡಬೇಕು. ಗಟ್ಟಿ ಆಗಬೇಕದು. ಮತ್ತು ಎಲ್ಲ ಗಟ್ಟೆಲ್ಲ ಹೊಡಿಬೇಕದು. ಗಟ್ಟಿ ಹೊಡಿಲಿಲ್ಲ ಅಂದ್ರೆ ಪರೋಟ ಹೊಡಿತಾವೆ. ಕೊತ್ತಂಬರಿ ಹಾಕ್ಕೊಂಡೀನಿ. ಪುದೀನ ಹಾಕ್ಕೋಬೋದು, ಆದ್ರೆ ಹಾಕ್ಕೊಂಡಿಲ್ಲ. ಈ ಮ್ಯಾಶ್ ಇತ್ತರಲ್ಲ ಒಂದು ಸ್ವಲ್ಪ ಸಣ್ಣಂಗೆಲ್ಲ ಗಟ್ಟಿ ಹೊಡ್ಕೋಬೇಕು. ಇಲ್ಲ ಕೈಯಿಂದ ಹೊಡ್ಕೋಬೋದು, ಇಲ್ಲ ಅದ್ರ ಕಡಗೊಲ್ಲಿಂದ ಹೊಡ್ಕೋಬೋದು. ಒಂದು ಹದ ಆಗಬೇಕ್ರಿ ಅದು ಹೂರ್ಣ. ಇದು ಹಿಟ್ಟು ನೆನೆದೈತ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಕನಕ ಹಿಡ್ಕೋಬೋದು, ಹೆಚ್ಚು ಕಮ್ಮಿ. ಇದು ಪ್ಲಾಸ್ಟಿಕ್ ಕವರ್ ಮ್ಯಾಗ ಎಣ್ಣೆ ಜಾರಿಸ್ಕೊಲಿಕ್ಕತ್ತೇನೆ ರೀ. ಚಪಾತಿಗಿಂತ ಪುರಿಗಿಂತ ಒಂದು ಸ್ವಲ್ಪ ದೊಡ್ಡದ. ನೀವು ಹೆಚ್ಚು ಕಮ್ಮಿ ಹಿಡ್ಕೋಬೋದು, ಆದರೆ ಒಂದು ಸ್ವಲ್ಪ ಹಿಟ್ಟು ಜಿಗಿ ಇರಬೇಕು ಕಣಕ್ಕೆ.
ಗುಂಡು ಮಾಡಿ ತುಂಬ್ಕೋಬೇಕು ಚೆಂದಂಗೆ ಹೂರ್ಣ ಹೋಳಿಗೆಗಿದ್ಲೆ ಒಬ್ಬಟ್ಟಗದ್ಲೆ. ಮುಂದಿನ ಕನಕ ಎಲ್ಲ ತಕ್ಕೋಬೇಕಾರದ ಇಲ್ಲಿ ಕಡೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಆಗ್ತದೆ. ತೆಳಗ ಮ್ಯಾಗ ಎಣ್ಣೆ ಹಚ್ಬೇಕು. ಭಾಳ ಚಲೋ ಆಗ್ತಾರವ. ಭಾಳ ತೆಳು ಆಗಬಾರ್ದು, ಭಾಳ ದಿಪ್ಪ ಆಗಬಾರ್ದು. ಪರೋಟ ಅಂದ್ರೆ ಒಂದು ಸ್ವಲ್ಪ ದಿಪ್ಪ ಇರ್ತಾವೆ. ನೀವು ದಡದ ಸಂತ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೊಲಿಕ್ಕತ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊತೀನಿ, ಮೇಲ್ಗಡೆ ತುಪ್ಪ ಹಚ್ಕೊಲಿಕ್ಕತ್ತೀನಿ. ಈ ಕಡೆ ಭಾಗು ತುಪ್ಪ ಹಚ್ಕೊಳ್ಳೋಣ. ಎರಡು ಕಡೆ ತುಪ್ಪ ಹಚ್ಕೋಬೇಕು. ಎಣ್ಣೆ ಕೂಡ ಹಚ್ಕೋಬೋದು. ಬೇಯಿಸೋದು ಮಾತ್ರ ಚೆಂದಂಗೆ ಬೇಯಿಸ್ಬೇಕು. ಅದೇ ರೀತಿ ಎಲ್ಲ ತುಂಬ್ಕೋಬೇಕು. ಮೇಲ್ಗಡೆದ ಕನಕ ತಕ್ಕೋಬೇಕದ. ಮೈದಾ ಹಿಟ್ಟು ತೊಗೊಂಡಿಲ್ಲ, ನಾನು ಗೋಧಿ ಹಿಟ್ಟು ತೊಗೊಂಡೀನಿ. ಬಬಲ್ ಬಂದ ಬಳಿಕ ತಿರುಗಿ ಹಾಕ್ಕೋಬೇಕು. ಗೊತ್ತಾಗಿಬಿಡ್ತೈತಿ ಥರ ಬಬಲ್ ಬಂದ ಬಳಿಕ. ಎಷ್ಟು ಚಲೋ ಬಂದಾವ ನೋಡ್ರಿ. ತುಪ್ಪ ಜೊತೆನೂ ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು. ತುಪ್ಪ ಜೊತೆ ತೋರಿಸಿದ್ರೆ ಇನ್ನು ಮೊಸರು ಜೊತೆ ತೋರಿಸ್ತೇನೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕ್ತೇವೆ. ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳೆಲ್ಲ ಸ್ಪೆಷಲ್ ರೀ. ಒಬ್ಬಟ್ಟು, ಶೇಂಗಾ ಹೋಳಿಗೆ, ಕೊಬ್ಬರಿ ಹೋಳಿಗೆ, ಪರೋಟ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ.
ಕನಕದ ಉಳ್ಳಿನೂ ನೀಟಾಗಿ ಮುಂಡಕ ಮಾಡ್ಕೋಬೇಕು. ಮೊಸರು ಜೊತೆ ಅಂತೂ ಭಾಳ ಚಲೋ ಹತ್ತತ್ರಿ. ಮೊಸರು ಅದ್ರೊಳಗೆ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ, ಕೊತ್ತಂಬರಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಜ್ಕೊಂಡು, ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದ್ರೆ ಪರೋಟ ಜೊತೆ ಭಾರಿ ಹತ್ತದ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.